1 ಕಬಡ್ಡಿ. ಮತ್ತೊಂದು ರೋಚಕ ಪಂದ್ಯಕ್ಕೆ, ಅಂತಿಮ ಪಂದ್ಯಕ್ಕೆ ಸಿದ್ಧವಾಗಿದೆ. ಇಲ್ಲಿ ಟೋ ಟಚ್ ನಲ್ಲಿ ಮೊದಲ ದಾಳಿಯಲ್ಲಿ ಅಂಕವನ್ನು ಗಳಿಸಿಕೊಳ್ತಾ ಇದ್ದಾರೆ ನಾನಾ. ವೇಗದ ದಾಳಿಯ ಜೊತೆಯಲ್ಲಿ, ಚುರುಕಾದ ಪಾದಚಲನೆಯ ಜೊತೆಯಲ್ಲಿ, ಅತ್ಯದ್ಭುತವಾದಂತಹ ಒಂದು ದಾಳಿಯ ಜೊತೆ ಆರಂಭಿಕ ಹಂತದಲ್ಲೇ ಮೇಲುಗೈಯನ್ನು ಸಾಧಿಸ್ತಾ ಇದೆ. ಇದೀಗ ಪ್ರೋ ಕಬಡ್ಡಿಯ ಆಟಗಾರರನ್ನೇ ತುಂಬಿಕೊಂಡಿರುವ ಎರಡೂ ತಂಡಗಳು ಕೂಡ ಫೈನಲ್ಗೆ ಲಗ್ಗೆಯನ್ನು ಇಟ್ಟು ಈಗ ಬೋನಸ್ ಅಂಕದೊಂದಿಗೆ ವಿಠಲ್ ಮೇಟಿ ಕೂಡ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಒಂದು ಅದ್ಭುತವಾದಂತಹ ದಾಳಿಯ ಜೊತೆಯಲ್ಲಿ ಎರಡೂ ತಂಡಗಳ ಮುಖಾಮುಖಿ. ವಿನಯ್ ದಾಳಿಯ ವಿಭಾಗದಲ್ಲಿ ಪ್ರೋ ಕಬಡ್ಡಿಯ ಖ್ಯಾತಿಯನ್ನು ಹೊತ್ತು ಯುವ ಆಟಗಾರ, ಈಗಾಗಲೇ ಸಾಕಷ್ಟು ಖ್ಯಾತಿಯನ್ನು ಕೂಡ ಪಡೆದಿದ್ದಾರೆ. ಈ ಪಂದ್ಯಾವಳಿಯಲ್ಲೂ ಕೂಡ ಅತ್ಯಂತ ಯಶಸ್ವಿ ದಾಳಿಕಾರರಾಗಿ ಹೊರಹೊಮ್ಮಿರುವ ಆಟಗಾರ. ವೇಗದ ದಾಳಿಯಲ್ಲಿ ಬೋನಸ್ ಅಂಕದ ಪ್ರಯತ್ನ, ಇಲ್ಲೂ ಕೂಡ ಬೋನಸ್ ಅಂಕದ ಸಂಪಾದನೆ. ಸತತ 3 ದಾಳಿಗಳಲ್ಲೂ ಕೂಡ ಅಂಕ ಬರ್ತಾ ಇದೆ. ಅದ್ಭುತವಾದ ಪ್ರಯತ್ನ, ಮಿಡ್ಲ್ ಹತ್ತಿರದಲ್ಲಿ ಟ್ಯಾಕಲ್ ಮಾಡೋ ಪ್ರಯತ್ನ, ರನ್ನಿಂಗ್ ಹ್ಯಾಂಡ್ ಟಚ್ ಮಾಡಿದ್ದೇನೆ ಎನ್ನುವ ವಾದ ಬರ್ತಾ ಇದೆ ಆನಂದ್ ಕಡೆಯಿಂದ. ಎಸ್, ಒಪ್ಕೊಳ್ತಾ ಇದ್ದಾರೆ ಸ್ವಲ್ಪ ತಡವಾಗಿ ಆಟಗಾರ. ಪ್ರಾಮಾಣಿಕತೆಯನ್ನು ಮೆರಿತಾ ಇದ್ದಾರೆ. ಒಂದು ಜ್ವರದ ಚಪ್ಪಾಳೆ ಇರಲಿ, ಸ್ವಲ್ಪ ಯೋಚನೆ ಮಾಡಿ ಔಟ್ ಅನ್ನು ಒಪ್ಕೊಂಡಿದ್ದಾರೆ. ಕಾರಣ ಗೊತ್ತಿಲ್ಲ, ಅವ್ರಿಗೆ ಮನವರಿಕೆ ಆಯ್ತು ಅಂತ ಅನ್ಸುತ್ತೆ. ಟಚ್ ಆಗಿದ್ದು ಇರ್ಲಿ, ಕೆಲವೊಮ್ಮೆ ಟಚ್ ಆದಾಗ ಫೀಲ್ ಇರೋದಿಲ್ಲ, ಬಾಡಿ ವಾರ್ಮ್ ಇರೋದ್ರಿಂದ. ಹಾಗಾಗಿ ನಿಧಾನಕ್ಕೆ ಒಪ್ಕೊಳ್ತಾ ಇದ್ದಾರೆ. ಇಲ್ಲಿ ಪ್ರತಿ ದರ್ಶನ್ ರವರಿಂದ ಎಸ್ಕೇಪ್ ಆಗ್ತಾ ಒಂದು ಅಂಕವನ್ನ ಗಳಿಸ್ಕೊಳ್ತಾ ಇದ್ದಾರೆ. ಮತ್ತೆ ಆನಂದ್ ತಮ್ಮ ದಾಳಿಯನ್ನ ಆರಂಭಿಸ್ತಾ ಇದ್ದಾರೆ. ಮತ್ತೆ ಆನಂದ್ ತಮ್ಮ ದಾಳಿಯನ್ನ ಆರಂಭಿಸ್ತಾ ಇದ್ದಾರೆ. ಮತ್ತೆ ಬೋನಸ್ ಆನ್ ಇದೆ, ಅದು ಒಳ್ಳೆ ಪ್ರಯತ್ನ ಇದೆ. ಆದ್ರೆ ತೀರ್ಪುಗಾರರ ತೀರ್ಮಾನಕ್ಕಾಗಿ ನಾವು ಕಾಯಬೇಕು. ಬೋನಸ್ ಅಂಕದ ಸಂಪಾದನೆ ಸತತವಾಗಿ ಎಲ್ಲಾ ದಾಳಿಗಳಲ್ಲೂ ಕೂಡ ಅಂಕ ಬರ್ತಾನೆ ಈ ಒಂದು ಪಂದ್ಯ ಸಾಗ್ತಾ ಇದೆ. ಅಂದ್ರೆ ಡಿಫೆನ್ಸ್ ಇನ್ನು ಕಂಪ್ಲೀಟ್ ಆಗಿ ಸೆಟ್ ಆಗಿಲ್ಲ ಅನ್ನೋದು ಎದ್ದು ಕಾಣ್ತಾ ಇದೆ. ಮತ್ತೆ ನಾನು ಇಲ್ಲಿ ಟ್ಯಾಕಲ್ ಮಾಡೋ ಪ್ರಯತ್ನ, ವಿಠಲ್ ಮೇಟಿ ಒಬ್ಬ ಪ್ರಮುಖ ದಾಳಿಕಾರ. ಡಿಫೆನ್ಸ್ ವಿಭಾಗದಲ್ಲಿ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ರು, ಆದ್ರೆ ಅಷ್ಟು ಉತ್ತಮವಾಗಿರ್ಲಿಲ್ಲ ಅದು. ದಾಳಿಕಾರ ಯಶಸ್ವಿಯಾಗಿ ನಮ್ಮ ಅಂಕಣವನ್ನ ಸೇರಿಕೊಳ್ತಾ ಇದ್ದಾರೆ. ಮತ್ತೆ ಆನಂದ್ ಸತತ ದಾಳಿಗಳೊಂದಿಗೆ ತಮ್ಮ ತಂಡವನ್ನ ಫೈನಲ್ಗೆ ಕರ್ಕೊಂಡ್ಬರುವಲ್ಲಿ ಯಶಸ್ಸನ್ನು ಕಂಡ್ರು ಕೂಡ ಇಲ್ಲಿ ಲೆಫ್ಟ್ ಕವರ್ ಜಾಗದಿಂದ ಒಂದು ಪವರ್ಫುಲ್ ಡ್ಯಾಶ್ ಬರ್ತಾ ಇದೆ. ಜರ್ಸಿ ನಂಬರ್ 4ರ ಆಟಗಾರ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಕೀರ್ತಿಯನ್ನು ಹೊಂದಿರುವ ಆಟಗಾರರನ್ನ ಟ್ಯಾಕಲ್ ಮಾಡುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಇಲ್ಲಿ ಪ್ರತೀಕ್ ಮತ್ತೊಮ್ಮೆ 4 ಜನ ಆಟಗಾರರ ಮಧ್ಯೆ ರನ್ನಿಂಗ್ ಹ್ಯಾಂಡ್ ಟಚ್ ಅಲ್ಲಿ ಯಶಸ್ವಿ ಪ್ರಯತ್ನ. 2 ಅಂಕಗಳ ಒಂದು ಸಂಪಾದನೆ ಆಗ್ತಾ ಇದೆ. ಉತ್ತಮವಾದ ಪ್ರಯತ್ನದಲ್ಲಿ ಯಶಸ್ಸು ಮತ್ತೆ ಪ್ರತೀಕ್ ತಂಡಕ್ಕೆ ಆಸರೆ ಆದ್ರೆ ಬಹಳ ಬೇಗನೆ ಒಂದು ಆಲ್ಔಟ್ ಅನ್ನು ಪಡೆಯುವ ಅಂಚಿಗೆ ಬಂದು ನಿಲ್ತಾ ಇದೆ ಹರಿಯಾಣದ ಒಂದು ತಂಡ. MD ಯೂನಿವರ್ಸಿಟಿ ರೋಟಕ್ ಹರಿಯಾಣದ ತಂಡ. ಉತ್ತಮವಾದ ಒಂದು ಟ್ಯಾಕಲ್, ಮತ್ತೊಂದು ಯಶಸ್ವಿ ಟ್ಯಾಕಲ್ ನೊಂದಿಗೆ ಬೋನಸ್ಗಾಗಿ ಮನವಿ, ಆದ್ರೆ ಬೋನಸ್ ಅಂಕ ಇಲ್ಲ. ಆಲ್ಔಟ್ ಅನ್ನ ಬಹಳ ಬೇಗನೆ ಪಡ್ಕೊಳ್ತಾ ಇದ್ದಾರೆ. ಅನಿರೀಕ್ಷಿತ ಅಂತ ಹೇಳ್ಬೋದು. ಅತ್ಯಂತ ಪೈಪೋಟಿಯುಕ್ತ ಪಂದ್ಯವನ್ನ ನಿರೀಕ್ಷೆ ಮಾಡಿದ್ವಿ, ಆದ್ರೆ ಬಹಳ ಬೇಗನೆ ಒಂದು ಆಲ್ಔಟ್ ಪಡ್ಕೊಳ್ಳೋದ್ರೊಂದಿಗೆ ಮುನ್ಸೂಚನೆಯನ್ನ ನೀಡ್ತಾ ಇದ್ದಾರೆ ಹರಿಯಾಣದ ತಂಡ. ಆದ್ರೆ ಫೈಟ್ ಬ್ಯಾಕ್ ಮಾಡುವ ಎಲ್ಲ ಅರ್ಹತೆ ಇರುವ ತಂಡ ಇದು. ಎಲ್ಲ ಆಟಗಾರರು ಕೂಡ ಸಾಕಷ್ಟು ಅನುಭವ ಉಳ್ಳಂತ ಆಟಗಾರ. ಇಲ್ಲಿ ಒಂದು ಆಂಕರ್ ಹೋಲ್ಡ್ ಪ್ರಯತ್ನ ಅಮನ್ ಕಡೆಯಿಂದ. ಯಶಸ್ವಿ ಟ್ಯಾಕಲ್ ನಲ್ಲಿ ಒಂದು ಕ್ಷಣ ಮೈ ಮರೆತರೂ ಕೂಡ ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡಬೇಕಿತ್ತು, ಆದ್ರೆ ಇಡ್ಲಿಲ್ಲ. ಪ್ರತೀಕ್ ಜರ್ಸಿ ನಂಬರ್ 4ರಲ್ಲಿ ತಮ್ಮನ್ನ ಗುರುತಿಸಿಕೊಳ್ತಾ ವೇಗದ ದಾಳಿಕಾರನಾಗಿ ಯಶಸ್ವಿ ಟ್ಯಾಕಲ್ ಪ್ರಯತ್ನ. ಜಂಪ್ ಯಶಸ್ವಿ ದಾಳಿಯಲ್ಲಿ ಪ್ರತೀಕ್. ಮತ್ತು 4 11 ಅಂಕಗಳ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ. ಆನಂದ್ ಮತ್ತೆ ಟ್ಯಾಕಲ್ ಮಾಡುವಲ್ಲಿ ಯಶಸ್ಸು. ಸರೆಂಡರ್ ಆಗ್ತಾ ಇದ್ದಾರೆ ಆನಂದ್. ವೇಗ ಹೆಚ್ಚುತ್ತಾ ಇದೆ, ಆ ವೇಗಕ್ಕೆ ತಕ್ಕ ಬ್ರೇಕ್ ಹಾಕ್ತಾ ಇದ್ದಾರೆ. ಯಶಸ್ವಿ ಟ್ಯಾಕಲ್ ಬರ್ತಾ ಇದೆ. ಪವರ್ಫುಲ್ ಡ್ಯಾಶ್ ಆಗಿತ್ತದು. ಮತ್ತೆ ಯಶಸ್ವಿ ದಾಳಿ, ಮತ್ತೊಂದು ಆಲ್ಔಟ್ ಅನ್ನ ಪಡೆಯುವತ್ತ ಸಾಗ್ತಾ ಇದೆ ಕೊನೆಯ ಕ್ಷಣದಲ್ಲಿ.
ಡಿಫೆನ್ಸ್ ವಿಭಾಗದ ಪ್ರಮುಖ ಆಟಗಾರ ಸ್ವಲ್ಪ ಮಟ್ಟಿಗೆ ಇಂಜುರಿಯಿಂದ ಬಳಲ್ತಾ ಇದ್ರು ಕೂಡ ತಮ್ಮ ತಂಡಕ್ಕಾಗಿ ಆಟವನ್ನು ಆಡ್ತಾ ಇದ್ದಾರೆ. ಡಿಫೆನ್ಸ್ ವಿಭಾಗದ ಆಟಗಾರ ಆಗಿರೋದ್ರಿಂದ ಆಲ್ಔಟ್ ಅನ್ನ ನೀಡ್ತಾ ಇದ್ದಾರೆ. ಸರೆಂಡರ್ ಆಗೋದ್ರ ಮುಖಾಂತರ ಅತ್ಯಂತ ವೇಗವಾಗಿ 2 ಆಲ್ಔಟ್ ಗಳನ್ನ ಪಡೆದುಕೊಳ್ತಾ ಇದೆ ತಂಡ. ಇಲ್ಲಿ ಅತ್ಯಂತ ವೇಗದ ಒಂದು ಆಲ್ಔಟ್ಗಳು, 2 ಆಲ್ಔಟ್ಗಳು ಬರ್ತಾ ಇದೆ. 24 16 ಅಂಕಗಳ ಅಂತರ ಆರಂಭಿಕ ಹಂತದಲ್ಲಿ ಮುನ್ನಡೆಯನ್ನ ಮೇಟಿ ತಮ್ಮ ದಾಳಿಯನ್ನ ಆರಂಭಿಸ್ತಾ ಇದ್ದಾರೆ. ಆರಂಭದ ಹಂತದಲ್ಲಿ ಹೇಗೆ ಪಂದ್ಯ ಸಾಗ್ತಾವ ಅದೇ ರೀತಿಯ ಆರಂಭವನ್ನು ತೆಗೆದುಕೊಳ್ತಾ ಇದ್ದಾರೆ. ಮೊದಲ ದಾಳಿಯಲ್ಲಿ ಪಡೆದ ಅಂಕ ಬಿಟ್ಟರೆ ನಂತರ ದಾಳಿಯಲ್ಲಿ ಯಾವುದೇ ಅಂಕ ಪಡೆಯೋಕೆ ಸಾಧ್ಯವಾಗಿಲ್ಲ ಈವರೆಗೆ. ಇಲ್ಲಿ ಮತ್ತೆ ಟ್ಯಾಕಲ್ ನ ಪ್ರಯತ್ನ ಮಿಡ್ಲೈನ್ ಹತ್ರ ಇದ್ದಾರೆ. ಎಷ್ಟು ಅಂಕ ಅನ್ನೋದು ಅಂಪೈರ್ ತೀರ್ಮಾನಿಸಬೇಕು. 2 ಅಂಕಗಳ ಸಂಪಾದನೆಯೊಂದಿಗೆ ಮೇಟಿ ಫೈಟ್ ಬ್ಯಾಕ್ ಮಾಡುವ ಸೂಚನೆಯನ್ನ ನೀಡ್ತಾ ಇದ್ದಾರೆ. ಚೇತರಿಕೆಯ ಹಾದಿಯನ್ನ ಕಂಡುಕೊಳ್ಳಿದ್ಯಾ ಇಲ್ಲಿಂದ RWF ತಂಡ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿನಯ್ ಮುಗುಳು ನಗೆಯ ಜೊತೆಯಲ್ಲಿ ತಮ್ಮ ದಾಳಿಯನ್ನ ಆರಂಭಿಸ್ತಾ ಇದ್ದಾರೆ. ಪ್ರೋ ಕಬಡ್ಡಿ ಅನುಭವದ ಜೊತೆಗೆ ಇಲ್ಲಿ ಟೈವಿಂಗ್ ಆಂಕಲ್ ಹೋಲ್ಡ್ ಲೆಫ್ಟ್ ಕಾರ್ನರ್ ಜಾಗದಿಂದ ಮಧು ಒಂದು ಒಳ್ಳೆ ಪ್ರಯತ್ನ ಇತ್ತು, ಸಹಕಾರ ಬೇಗ ಬರಲಿಲ್ಲ. ಮಿಡ್ ಲೈನ್ ಹತ್ರ ದಾಳಿಕಾರ ಯಶಸ್ವಿಯಾಗಿ ತಮ್ಮ ಅಂಕಣವನ್ನು ಸೇರಿದ್ರೆ ಆನಂದ್ ಈಗಾಗಲೇ 2 ಬಾರಿ ಅವರನ್ನ ಟ್ಯಾಕಲ್ ಮಾಡಲಾಗಿದೆ. ಆ ಚಾಲೆಂಜ್ ಅನ್ನ ಸ್ವೀಕರಿಸಬೇಕಿದೆ. ಒಳ್ಳೆ ಆಲೋಚನೆ. ಸ್ವಲ್ಪ ಮಟ್ಟಿಗೆ ಡಿಫೆನ್ಸ್ ಅನ್ನ ಚೆಕ್ ಮಾಡ್ಕೊಳ್ತಾ ಇದ್ದಾರೆ. ಈ ಬಾರಿ ಸೈಡ್ ಅನ್ನ ತೀರಿಸಿಕೊಳ್ತಾ ಇದ್ದಾರೆ. 2 ಬಾರಿ ಡ್ಯಾಶ್ ತೆಗೆದುಕೊಂಡಿದ್ದಂತ ಲೆಫ್ಟ್ ಕವರ್ ನೇ ಔಟ್ ಮಾಡ್ತಾ ವಾಪಸ್ ಆಗ್ತಾ ಈ ಬಾರಿ ಅವರಿಂದ ಎಸ್ಕೇಪ್ ಆಗ್ತಾ ಚಾಲೆಂಜ್ ಅನ್ನ ಸ್ವೀಕರಿಸ್ತಾ ಮುಯ್ಯಿಗೆ ಮುಯ್ಯಿ ಅನ್ನೋ ರೀತಿಯಲ್ಲಿ. ಆದ್ರೆ 1 ಬಾರಿ ಮಾತ್ರ ಯಶಸ್ಸನ್ನು ಕಂಡಿದ್ದಾರೆ. ಮತ್ತೆ ಯಶಸ್ಸನ್ನು ಕಾಣಬೇಕು. ಪ್ರತೀಕ್ ಈ ಒಂದು ಪಂದ್ಯಾವಳಿಯ ಮತ್ತು ಈ ಪಂದ್ಯದ ಯಶಸ್ವಿ ದಾಳಿಕಾರ, ಸತತವಾಗಿ ಯಶಸ್ಸನ್ನು ಕಂಡಂತಹ ದಾಳಿಕಾರ ಕೂಡ ಮತ್ತೆ ದಾಳಿಯನ್ನು ಮುನ್ನಡೆಸಿದ್ದಾರೆ. ಈ ಬಾರಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ತಾ ಇದ್ದಾರೆ ನಿಧಾನಗತಿಯಲ್ಲಿ. ವಿಠಲ್ ಮೇಟಿ ಕೂಡ ಕಳೆದ ದಾಳಿಯಲ್ಲಿ 2 ಅಂಕಗಳನ್ನ ಪಡ್ಕೊಂಡಂತ ಆಟಗಾರ. ಮತ್ತೆ ಅದೇ ರೀತಿಯ ಪ್ರಯತ್ನವನ್ನು ಮುನ್ನಡೆಸಲಿದ್ದಾರೆ. 2 ಆಲ್ಔಟ್ ಗಳನ್ನ ವಾಪಸ್ ಪಡಿಬೇಕಿದೆ ಎದುರಾಳಿ ತಂಡದಿಂದ. ಅದಕ್ಕಾಗಿನೇ ಸಾಕಷ್ಟು ಶ್ರಮ. 5 ಜನ ಆಟಗಾರರ ಮಧ್ಯೆ ಸ್ವಲ್ಪ ಶ್ರಮ ಪಡಬೇಕು. ಇಲ್ಲಿ ಬ್ಯಾಕ್ಹೋಲ್ನ ಪ್ರಯತ್ನ ಮಿಡ್ಲೈನ್ ಕಡೆ ಬರ್ತಾ ಇದ್ದಾರೆ ವಿಠಲ್ ಮೇಟಿ. ಯಶಸ್ವಿ ಟ್ಯಾಕಲ್ ನ ಪ್ರಯತ್ನದಲ್ಲಿ ವಿಫಲ ಯತ್ನ. ಮೇಟಿ ಮತ್ತೆ ತಂಡಕ್ಕೆ ಆಸರೆ. ವಿನಯ್ ಮತ್ತೆ ಬೋನಸ್ ಮಾಡುವ ಪ್ರಯತ್ನ, ಟ್ಯಾಕಲ್ ಪಡುವಂತಹ ಒಂದು ಒಳ್ಳೆ ಸುವರ್ಣ ಅವಕಾಶವನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಇದೀಗ ಒಂದು ಒಳ್ಳೆ ಫುಟ್ ವರ್ಕ್, ಕರೆಕ್ಟ್ ಆದಂತ ಒಂದು ಆಂಗಲ್ ಸಿಕ್ಕಿದ್ದು ಟ್ಯಾಕಲ್ ಪಡೆಯೋಕೆ. ಆದ್ರೆ ಬೋನಸ್ ಅಂಕ ಸಿಗ್ತಾ ಇದೆ ಮತ್ತೆ ಹರಿಯಾಣದ ತಂಡಕ್ಕೆ. ಆನಂದ್ ಆಲ್ಔಟ್ ಅನ್ನ ಪಡೀಲೇಬೇಕಾದ ಛಲದೊಂದಿಗೆ ದಾಳಿ, ಒತ್ತಡ ಕೂಡ ಇದೆ. 2 ಆಲ್ಔಟ್ ಗಳನ್ನ ಎದುರಾಳಿ ತಂಡ ಈಗಾಗಲೇ ಪಡೆದು ಸಾಕಷ್ಟು ಮುನ್ನಡೆಯಲ್ಲಿ ಪಂದ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ಮತ್ತು 8 ಸಾಕಷ್ಟು ಮುನ್ನಡೆ ಆರಂಭಿಕ ಹಂತದಲ್ಲೇ. ಮುನ್ನಡೆಯ ಹಾದಿಯನ್ನು ಮುನ್ನಡೆಸಿಕೊಂಡು ಹೋಗೋದು ಕೂಡ ಕಬಡ್ಡಿಯಲ್ಲಿ ಸಾಕಷ್ಟು ಶ್ರಮ ಪಡಬೇಕು. ಎದುರಾಳಿ ತಂಡದ ಅಂಕಗಳನ್ನ ಮೆಟ್ಟಿ ನಿಲ್ಬೇಕಾದ್ರೂ ಕೂಡ ಶ್ರಮ ಪಡಬೇಕು. ವಿನಯ್ ಮತ್ತೆ ಕಳೆದ ದಾಳಿಯಲ್ಲಿ ಬೋನಸ್ ಅಂಕವನ್ನು ಪಡೆದಂತ ಆಟಗಾರ. ಈ ಬಾರಿ ಟಚ್ ಪಾಯಿಂಟ್ ಗಾಗಿ ಪ್ರಯತ್ನ, ನಿಕೇತಿಂದ ಟ್ಯಾಕಲ್ ಮಾಡುವ ಪ್ರಯತ್ನ. ಏನಾಗಿದೆ ಅಂತ ಅಂಪೈರ್ ಹೇಳ್ತಾ ಇದ್ದಾರೆ ಕೂಡ. ರೈಡರ್ ಸೇಫ್ ಒಂದು ಅಂಕ ಅನ್ನೋದು ಅಂಪೈರ್ ತೀರ್ಮಾನ. ಮತ್ತೆ ಹರಿಯಾಣ ತಂಡ ಚೇತರಿಕೆಯ ಹಾದಿಯನ್ನು ಕಂಡುಕೊಳ್ತಾ ಇದೆ. ಆಲ್ಔಟ್ ನ ಭೀತಿಯಿಂದ ಪಾರಾಗ್ತಾ ಇದೆ ವಿಠಲ್ ಮೇಟಿ. ಈ ಪಂದ್ಯಾವಳಿಯಲ್ಲಿ ನಿರೀಕ್ಷೆಗೆ ತಕ್ಕಂತೆ ಆಟವನ್ನು ತಮ್ಮ ತಂಡಕ್ಕೆ ನೀಡಿಲ್ಲ. ಈ ಪಂದ್ಯದಲ್ಲಿ ಮಾತ್ರ ಸತತವಾಗಿ ಯಶಸ್ಸು ಸಿಗ್ತಾ ಇದೆ. ಮತ್ತೆ ಯಶಸ್ವಿಯಾಗಿ ಒಂದು ಅಂಕದ ಸಂಪಾದನೆಯೊಂದಿಗೆ ಮೇಟಿ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಅದರ ಜೊತೆಗೆ ಈವರೆಗೆ ಇವರನ್ನ ಟ್ಯಾಕಲ್ ಮಾಡೋಕೆ ಸಾಧ್ಯವಾಗಿಲ್ಲ RWF ನ ಡಿಫೆನ್ಸ್ ವಿಭಾಗಕ್ಕೆ. ಈ ಬಾರಿ ಆ ಅವಕಾಶವನ್ನ ಸೃಷ್ಟಿ ಮಾಡ್ತಾರ, ಟ್ಯಾಕಲ್ ಪಡಿತಾರ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಚುರುಕಾದ ಪಾದಚಲನೆ ಆಟಗಾರ, ಚಾಕೆ ಚಕ್ಕತೆ ಆಟದ ಜೊತೆಗೆ ಎತ್ತಿಂದತ್ತ ಆಡುವ ಪ್ರಯತ್ನದಲ್ಲಿ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡಬಲ್ಲಂತ ಆಟಗಾರ. ಅದು ವಿಭಿನ್ನ ಪ್ರಯತ್ನವನ್ನು ಕೂಡ ಮಾಡಿದ್ರು, ಆದ್ರೆ ಯಾವುದೇ ಅಂಕವಿಲ್ಲದೆ ವಾಪಸ್ ಆಗ್ತಾ ಇದ್ದಾರೆ. ಸ್ವಲ್ಪ ಸಮಯದ ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಂಡು ಆನಂದ್ ಮತ್ತೆ ದಾಳಿಯನ್ನ ಸಂಘಟಿಸ್ತಾ ಇದ್ದಾರೆ. ಇಲ್ಲೊಂದು ಟ್ಯಾಕಲ್ ಬರ್ತಾ ಇದೆ. ಸಾಕಷ್ಟು ಒಳಭಾಗದಲ್ಲಿ ನುಗ್ಗಿ ಆಡುವಾಗ ಈ ರೀತಿಯ ಪ್ರಯತ್ನ ನಿಜಕ್ಕೂ ಯಶಸ್ಸು ಸಿಗೋದು ಸ್ವಲ್ಪ ಕಷ್ಟ.
ಬಹಳಷ್ಟು ಒಳಗೆ ಇದ್ದಿದ್ರಿಂದ ಮಿಡ್ ಲೈನ್ ಹತ್ರ ಬರೋಕೆ ಸಾಧ್ಯವಾಗಲಿಲ್ಲ. ಸಾಕಷ್ಟು ಹತ್ರ ಬಂದರೂ ಕೂಡ ಲೈನ್ ಅನ್ನ ಕ್ರಾಸ್ ಮಾಡೋಕೆ ಸಾಧ್ಯವಾಗಿಲ್ಲ. ಮತ್ತೊಮ್ಮೆ ಆನಂದ್ ಅವರನ್ನ ಟ್ಯಾಕಲ್ ಮಾಡುವಲ್ಲಿ ಯಶಸ್ಸನ್ನು ಕಾಣ್ತಾ ಇದೆ ಹರಿಯಾಣದ ಡಿಫೆನ್ಸ್. ಮತ್ತೆ ವಿನಯ್ ಬೋನಸ್ ಮಾಡುವ ಪ್ರಯತ್ನ. ಈ ಬಾರಿ ಯಶಸ್ವಿ ಟ್ಯಾಕಲ್ ಮಧು. ಬೋನಸ್ಗಾಗಿ ಮನವಿ ಆದ್ರೆ ಬೋನಸ್ ಇಲ್ಲ. ಸಾಕಷ್ಟು ಸಮಯದ ನಂತರ ಒಂದು ಟ್ಯಾಕಲ್ ನ ವೈಫಲ್ಯದ ನಂತರ ಮಧು ತಮ್ಮ ಲೈವ್ ಅನ್ನ ಕಂಡುಕೊಳ್ತಾ ಇದ್ದಾರೆ ಡೈವಿಂಗ್ ಆಂಕಲ್ ಹೋಲ್ಡ್ ನ ಮುಖಾಂತರ. ಮತ್ತೆ ವಿಠಲ್ ಮೇಟ್ ಈ ಪಂದ್ಯದಲ್ಲಿ ಸತತವಾಗಿ ಯಶಸ್ಸನ್ನು ಕಂಡಿರುವ ದಾಳಿಗಾರ. 4 ಜನ ಆಟಗಾರರ ಮಧ್ಯೆ ಆಲೌಟನ್ನ ಪಡೆಯಲೇಬೇಕಾದ ಅವಶ್ಯಕತೆ ಇದೆ. ನಮ್ಮ ತಂಡ ಕೂಡ ಒತ್ತಡದಲ್ಲಿದೆ, ಹಿನ್ನಡೆಯಲ್ಲಿದೆ. ಇಲ್ಲಿ ಪ್ರತೀಕಿಂದ ಟ್ಯಾಕಲ್ ಬರ್ತಾ ಇದೆ. ಈ ಬಾರಿ ಮತ್ತೆ ಇದ್ದ ಸುವರ್ಣಾವಕಾಶ ಕೈ ತಪ್ತಾ ಇದೆ. ನಾನಾ ಸಾಕಷ್ಟು ಸಮಯ ಅಂಕಣದ ಹೊರಗಿದ್ದು ಈಗ ವಾಪಸ್ ಆಗ್ತಾ ಇದ್ದಾರೆ. 25-10 15 ಅಂಕಗಳ ಅಂತರ. 25-10 ಇನ್ ಫೇವರ್ ಆಫ್ ಹರಿಯಾಣ. ಬ್ಯಾಕ್ ಕಿಕ್ ಮಾಡೋ ಪ್ರಯತ್ನ, ಬೋನಸ್ ನ ಪ್ರಯತ್ನವನ್ನು ಮಾಡಿ ವಾಪಸ್ ಆಗ್ತಾ ಇದ್ದಾರೆ. ಮತ್ತೋರ್ವ ಆನಂದ್ RWF ತಂಡದ ಪರವಾಗಿ ನೀಗಲ ಕಾಯ್ದ ಆಟಗಾರ ತಮ್ಮ ಅಡ್ವಾಂಟೇಜ್ ಪಡೆಯುವ ಪ್ರಯತ್ನ. ಬೋನಸ್ ಲೈನ್ ಆಫ್ ಆಗಿದೆ, ಹೆಚ್ಚು ರಿಸ್ಕ್ ಏನ ಮಾಡಿಲ್ಲ. ಎಂಟಿ ರೈಡ್ನೊಂದಿಗೆ ವಾಪಸ್ ಆಗ್ತಾರೆ. ಮತ್ತೆ ಪ್ರತೀಕ್ ಈಗಾಗಲೇ ಆಲ್ರೌಂಡರ್ ಆಟದ ಪ್ರದರ್ಶನವನ್ನ ನೀಡ್ತಾ ಇರುವಂತಹ ಆಟಗಾರ. ದಾಳಿಯ ಜೊತೆಗೆ ಡಿಫೆನ್ಸ್ ನಲ್ಲೂ ಕೂಡ ಟ್ಯಾಕಲ್ ಗಳನ್ನು ಪಡೆದಿರುವ ಆಟಗಾರ. ಮತ್ತೆ ದಾಳಿಯಲ್ಲಿ ಪ್ರಯತ್ನವನ್ನು ಮುನ್ನಡೆಸಿದ್ದಾರೆ. ಚಾಕಚಕ್ಯತೆ ಆಟ ಅತ್ತಿಂದ ಡೈವಿಂಗ್ ಸ್ಕಿಲ್ ಅನ್ನು ಕೂಡ ತೋರಿಸ್ತಾ, ಲಯನ್ ಜಂಪ್ ಅಂತ ಕರಿತೀವಿ ಕಬಡ್ಡಿಯಲ್ಲಿ, ಇದ್ರೆ ಆ ಜಂಪಿಂಗ್ ಸ್ಕಿಲ್ ಅನ್ನು ತೋರಿಸ್ತಾ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. ಆನಂದ್ ಆಲ್ಔಟ್ ಅನ್ನು ಪಡಿಲೇಬೇಕಿದೆ. ಇನ್ನೊಂದು ಟ್ಯಾಕಲ್ ಬರ್ತಾ ಇದೆ, ಮಿಡ್ ಲೈನ್ ಹತ್ರ ಬರ್ತಾ ಇದ್ದಾರೆ, ಆದ್ರೆ ಟ್ಯಾಕಲ್ ಆಗ್ತಾ ಇದ್ದಾರೆ. ಯಶಸ್ವಿ ಟ್ಯಾಕಲ್ ಸೌರಭ್ ನಂದಾಲ್ ಕಡೆಯಿಂದ. ರೈಟ್ ಕಾರ್ನರ್ ಜಾಗದಿಂದ ಬೆಂಗಳೂರು ಬುಲ್ಸ್ ನ ಆಟಗಾರ ನಮ್ಮ ಪ್ರೋ ಕಬಡ್ಡಿಯ ಅನುಭವವನ್ನು ತೋರಿಸ್ತಾ ಇದ್ದಾರೆ. ಪ್ರತೀಕ್ ಮತ್ತೊಮ್ಮೆ ಸತತ ದಾಳಿಗಳ ಜೊತೆಗೆ ನಾಲ್ಕು ಜನ ಆಟಗಾರರ ಮಧ್ಯೆ ಮತ್ತೊಂದು ಆಲ್ಔಟ್ ಅನ್ನ ಪಡೆಯುವ ಹಾದಿಯಲ್ಲಿ ಸಾಗ್ತಾ ಇದೆ ಹರಿಯಾಣದ ತಂಡ. ಆಲ್ಔಟ್ ಅನ್ನು ಬಿಡದೆ ಆಡಬೇಕಾಗಿದೆ, ಆದ್ರೆ ಮಿಸ್ಟೇಕ್ ಬರ್ತಾ ಇದೆ. ತಪ್ಪನ್ನ ಎಸಗ್ತಾ ಇದ್ದಾರೆ ಡೈವಿಂಗ್ ಆಂಕಲ್ ಹೋಲ್ಡ್ ನ ಪ್ರಯತ್ನದಲ್ಲಿ. ಅಂಕದ ಸಂಪಾದನೆಯೊಂದಿಗೆ ಎಲ್ಲ ದಾಳಿಗಾರರು ಕೂಡ ಅಂಕಣದ ಹೊರಭಾಗದಲ್ಲಿದ್ದಾರೆ. ಡಿಫೆನ್ಸ್ ವಿಭಾಗದ ಆಟಗಾರ ಮಧು ದಾಳಿಯಲ್ಲಿ. ಮತ್ತೆ ಪ್ರತೀಕ್ ಸೂಪರ್ ಟ್ಯಾಕಲ್ ಆನ್ ಆಗಿರುವಂತಹ ಒಂದು ಸಂದರ್ಭ. 3 ಜನ ಆಟಗಾರರ ಮಧ್ಯೆ ಒಂದು ಡೈವಿಂಗ್ ಆಂಕಲ್ ಹೋಲ್ಡ್ ನ ಪ್ರಯತ್ನ ಯತ್ನವನ್ನ ಮಾಡ್ತಾ ಇದ್ದಾರೆ ಮಧು. ಇಲ್ಲಿ ಸಹ ಆಟಗಾರರ ಸಹಕಾರ ಕೂಡ ಬರ್ತಾ ಇಲ್ಲ. ಮತ್ತೋರ್ವ ಡಿಫೆನ್ಸ್ ವಿಭಾಗದ ಪ್ರಮುಖ ಆಟಗಾರ. ಇಪ್ಪತ್ತೊಂಬತ್ತು 11 29-11 ಇನ್ನೊಂದು ಆಲ್ಔಟ್ ಅನ್ನ ಪಡೆಯುವ ಹಾದಿಯಲ್ಲಿ ಸಾಗ್ತಾ ಇದೆ ಹರಿಯಾಣದ ತಂಡ. ವಿನಯ್ ಇಬ್ಬರು ಆಟಗಾರರ ಮಧ್ಯೆ ಇಬ್ಬರು ಪ್ರಮುಖ ಡಿಫೆಂಡರ್ಸ್ ಅಂಕಣದಲ್ಲಿರೋದ್ರಿಂದ ರಿಸ್ಕ್ ತೆಗೆದುಕೊಳ್ಳೋಕೆ ರೆಡಿ ಇಲ್ಲ. ಎಚ್ಚರಿಕೆಯಿಂದ ವಾಪಸ್ ಆಗ್ತಾ ಇದ್ದಾರೆ, ಸಂಪೂರ್ಣ ಸಮಯವನ್ನು ಬಳಸಿಕೊಳ್ತಾರೆ. ಆಫ್ ಟೈಮ್ ಆಗ್ತಾ ಇದೆ. ಪ್ರಥಮಾರ್ಧದ ಮುಕ್ತಾಯಕ್ಕೆ ದ್ವಿತೀಯಾರ್ಧದ ಆರಂಭ 29-11 ಆರಂಭ ಆಗ್ತಾ ಇದೆ. 29-11 ಇನ್ ಫೇವರ್ ಆಫ್ ಹರಿಯಾಣ. ಪ್ರತೀಕ್ ಆರಂಭವನ್ನು ತೆಗೆದುಕೊಳ್ತಾ ಇದ್ದಾರೆ.
ಮೊದಲ ದಾಳಿಯಲ್ಲಿ ಇಬ್ಬರು ಆಟಗಾರರನ್ನ ಔಟ್ ಮಾಡಲಿದ್ದಾರ, ಮತ್ತೊಂದು ಆಲ್ ಔಟ್ ಅನ್ನು ಪಡೀಲಿದ್ದಾರ ಅನ್ನೋದನ್ನ ಕಾದು ನೋಡಬೇಕಿದೆ. ಇಲ್ಲಿ ಕನ್ಫ್ಯೂಸ್ ಮಾಡೋದ್ರಲ್ಲಿ ಮತ್ತೆ ಯಶಸ್ಸು. ಮತ್ತೊಮ್ಮೆ ದರ್ಶನ್ ಡಿಫೆನ್ಸ್ ವಿಭಾಗದ ಪ್ರಮುಖ ಆಟಗಾರ ದಾಳಿಯಲ್ಲಿ ಪ್ರಯತ್ನವನ್ನು ಮುನ್ನಡೆಸ್ತಾ ಇದ್ದಾರೆ. ಮತ್ತೊಂದು ಆಲ್ ಔಟ್ ಸಿಗ್ತಾ ಇದೆ ಹರಿಯಾಣ ತಂಡಕ್ಕೆ. ಒಂದು ದೊಡ್ಡ ಲೀಡ್ ಅನ್ನ ಕಾಪಾಡಿಕೊಳ್ಳುವಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಮೂವತ್ತಮೂರು 33-11 ರನ್ನಿಂಗ್ ಹ್ಯಾಂಡ್ ಟಚ್ ನಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಇಲ್ಲಿ ಪ್ರತೀಕ್ ರವರ ಮೇಲೆ ಅಟ್ಯಾಕ್ ಮಾಡೋದ್ರ ಮುಖಾಂತರವಾಗಿ ವಿಠಲ್ ಮೇಟಿ ತಂಡಕ್ಕೆ ಆಶ್ರಯ ಆಗ್ತಾ ಇದ್ದಾರೆ. ಮತ್ತೆ ದಾಳಿ ವಿಭಾಗ ಅಲ್ಲಲ್ಲಿ ಯಶಸ್ಸನ್ನ ಕಂಡ್ರು ಕೂಡ ಡಿಫೆನ್ಸ್ ವಿಭಾಗ ಹೆಚ್ಚು ಯಶಸ್ಸನ್ನ ಕಾಣಕ್ಕೆ ಸಾಧ್ಯವಾಗಿಲ್ಲ. ಅದರಿಂದಾಗಿನೇ ಈಗ ಹೆಚ್ಚು ಮುನ್ನಡೆಯಲ್ಲಿ ಹರಿಯಾಣ ತಂಡ. ದಾಳಿ ಮತ್ತು ಹಿಡಿತ ಎರಡು ವಿಭಾಗದಲ್ಲಿ ಸತತವಾಗಿ ಯಶಸ್ಸನ್ನು ಕಂಡಂತ ಒಂದು ತಂಡ ಹೆಚ್ಚಿನ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಮತ್ತೊಮ್ಮೆ ಎಂಟಿ ರೈಡ್ಗೆ ವಾಪಸ್ ಆಗ್ತಾ ಇದ್ದಾರೆ ವಿನಯ್. ಹೆಚ್ಚು ಅಂಕಗಳ ಅಂತರ ಇರೋದ್ರಿಂದ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಮತ್ತೋರ್ವ ಆನಂದ್ ರವರನ್ನ ಬಳಸಲಾಗ್ತಾ ಇದೆ. ನೀಲಕಾಯ್ದ ಆಟಗಾರ, ಸಾಕಷ್ಟು ಖ್ಯಾತಿ ಕೂಡ ಇದೆ, ಅನುಭವ ಕೂಡ ಇದೆ. ಸ್ವಲ್ಪ ಮಟ್ಟಿಗೆ ಇಂಜುರಿಯಿಂದ ಬಳಲ್ತಾ ಇದ್ದಾರೆ ಕೂಡ, ಅದಕ್ಕಾಗಿನೇ ಅವರ ನೈಜ ಆಟಕ್ಕೆ ವಾಪಸ್ ಆಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬೋನಸ್ ಮಾಡುವ ಪ್ರಯತ್ನ, ಇಲ್ಲಿ 3 ಪಾಯಿಂಟ್ ಬರುವ ಎಲ್ಲ ಸಾಧ್ಯತೆ ಇತ್ತು, ಆದ್ರೆ ರೀಚಿಂಗ್ ತಡ ಆಯ್ತು. ಸಪೋರ್ಟ್ ಬಹಳ ಅದ್ಭುತವಾಗಿ ಬರ್ತಾ ಇದೆ. ಲೇಟ್ ಆಗಿ ಬಂದ್ರು, ಲೇಟೆಸ್ಟ್ ಆಗಿ ಬಂದಿರುವಂತಹ ಸಪೋರ್ಟ್ ಟ್ಯಾಕಲ್ ಅನ್ನ ಯಶಸ್ವಿಗೊಳಿಸಿಕೊಳ್ತಾ ಇದೆ. ಥರ್ಡ್ ರೈಡ್ ವಿನಯ್ ಡೂ ಆರ್ ಡೈ ರೈಡ್ ನಲ್ಲಿ ವೇಗದ ದಾಳಿಯ ಪ್ರಯತ್ನ, ಬೋನಸ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆತ್ಮವಿಶ್ವಾಸದಲ್ಲಿದ್ದಾರೆ, ಆದ್ರೆ ಅಂಪೈರ್ ತೀರ್ಮಾನಕ್ಕೆ ಕಾಯಬೇಕಾಗತ್ತೆ. ಇಲ್ಲಿ ಮತ್ತೊಂದು ಮಿಸ್ಟೇಕ್ ಕೂಡ ಬರ್ತಾ ಇದೆ. ಒಂದು ಅಂಕದ ಸಂಪಾದನೆ, ಬೋನಸ್ ಆಗಿಲ್ಲ ಅನ್ನೋದು ಅಂಪೈರ್ ತೀರ್ಮಾನ. ಮತ್ತೆ ವಿಠಲ್ ಮೇಟಿ ಲಾಸ್ಟ್ 5 ಮಿನಿಟ್ಸ್ ಕೊನೆಯ 5 ನಿಮಿಷಗಳು ಮಾತ್ರ ಎರಡು ತಂಡದ ನಾಯಕರ ಗಮನಕ್ಕೆ. ಮೂವತ್ತೈದು 14 35-14 ಸಾಕಷ್ಟು ಮುನ್ನಡೆಯಲ್ಲಿ ಹರಿಯಾಣದ ತಂಡ ಇದೀಗ. ಕೊನೆಯ 5 ನಿಮಿಷಗಳ ಘೋಷಣೆ ಈಗಾಗಲೇ ಆಗಿದೆ. ಕೊನೆಯ ಕೆಲವೇ ನಿಮಿಷಗಳ ಆಟದಲ್ಲಿ ನೂತನ ಆಟಗಾರರಿಗೆ ಒಂದು ಅವಕಾಶವನ್ನು ನೀಡಲಾಗ್ತಾ ಇದೆ RWF ತಂಡದಲ್ಲಿ. ಲಾಸ್ಟ್ 4 ಮಿನಿಟ್ಸ್ ಕೊನೆಯ 4 ನಿಮಿಷಗಳು ಮಾತ್ರ ಎರಡು ತಂಡದ ನಾಯಕರ ಗಮನಕ್ಕೆ. ಈಗಾಗಲೇ ಸಾಕಷ್ಟು ಮುನ್ನಡೆಯನ್ನು ಹೊಂದಿರುವ ಹರಿಯಾಣ ತಂಡ ಗೆಲುವಿನ ಹಾದಿಯಲ್ಲಿದೆ. ಅದಕ್ಕಾಗಿ ಆ ತಂಡದಲ್ಲಿ ಈಗಾಗಲೇ ಎಲ್ಲ ಆಟಗಾರರು ಕೂಡ ಮುಗುಳು ನಗೆಯ ಜೊತೆಯಲ್ಲೇ ಪಂದ್ಯವನ್ನು ಮುನ್ನಡೆಸಿದ್ದಾರೆ. ಮತ್ತೆ ವಿನಯ್ ಸತತ ದಾಳಿಗಳೊಂದಿಗೆ ತಮ್ಮ ತಂಡವನ್ನು ಫೈನಲ್ಗೆ ಕರೆದುಕೊಂಡು ಬರುವಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿರುವಂತಹ ಆಟಗಾರ. ಒಂದು ಬೋನಸ್ ಅಂಕದ ಸಂಪಾದನೆಗೆ ಒಂದು ಟೈಮ್ ಔಟ್ ಅನ್ನು ತೆಗೆದುಕೊಂಡಿದ್ದಾರೆ. ಲಾಸ್ಟ್ 3 ಮಿನಿಟ್ಸ್ ಕೊನೆಯ 3 ನಿಮಿಷಗಳು ಮಾತ್ರ.
ಬದಲಿ ಆಟಗಾರರಾಗಿ ಅವಕಾಶವನ್ನು ಪಡೆದಿರುವ ಯುವ ಆಟಗಾರರಿಗೆ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಹರಿಯಾಣ ತಂಡ ಈಗಾಗಲೇ ಸಾಕಷ್ಟು ಮುನ್ನಡೆಯಲ್ಲಿ ಇರೋದ್ರಿಂದ ಬದಲಿ ಆಟಗಾರ ಕೂಡ ಎಂಟಿ ರೈಡ್ನ ಜೊತೆಗೆ ಪಂದ್ಯವನ್ನು ಮುಗಿಸುವ ಆಲೋಚನೆಯಲ್ಲಿ ಲಾಸ್ಟ್ 2 ಮಿನಿಟ್ಸ್ಗೂ ಕೊನೆ 2 ನಿಮಿಷಗಳು ಮಾತ್ರ. ಉತ್ತಮವಾದ ದಾಳಿಯ ಪ್ರಯತ್ನ ಇತ್ತು, ಆದ್ರೆ ಟ್ಯಾಕಲ್ ಯಶಸ್ವಿ ಆಗ್ತಾ ಇದೆ. ಯುವ ಆಟಗಾರರು ಕೂಡ ಒಂದು ಟ್ಯಾಕಲ್ ಪಡೆಯುವುದರ ಮುಖಾಂತರವಾಗಿ ಕೊನೆಯ 1 ನಿಮಿಷ ಮಾತ್ರ. 2 ತಂಡದ ನಾಯಕರ ಗಮನಕ್ಕೆ ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಈಗಾಗಲೇ ಸಾಕಷ್ಟು ಮುನ್ನಡೆಯನ್ನು ಗಳಿಸಿಕೊಂಡಿದ್ದಂತ ಹರಿಯಾಣ ತಂಡ 37 ಮತ್ತು 14 37 and 14 ಇನ್ ಫೇವರ್ ಆಫ್ ಹರಿಯಾಣ. ಎಂಟಿ ಯೂನಿವರ್ಸಿಟಿ ಹರಿಯಾಣ ತಂಡ. ಸೋಮು ಸಾಕಷ್ಟು ಸಮಯದ ನಂತರ ದಾಳಿಯ ಅವಕಾಶ ಸಿಕ್ಕಿದೆ, ಆದರೆ ಸಮಯವನ್ನು ವ್ಯರ್ಥ ಮಾಡೋದರ ಮುಖಾಂತರವಾಗಿ ಸದ್ಯಕ್ಕೆ ಪಂದ್ಯವನ್ನು ಮುಗಿಸುವ ಆಲೋಚನೆಯಲ್ಲಿದ್ದಾರೆ. ಪಂದ್ಯ ಮುಕ್ತಾಯ ಆಗ್ತಾ ಇದೆ, ಚಾಂಪಿಯನ್ ಆಗ್ತಾ ಇದ್ದಾರೆ ಇಲ್ಲಿ ಹರಿಯಾಣ ತಂಡ. ಒಂದು ಜೋರಾದ ತಂಡವನ್ನು ಅಭಿನಂದಿಸೋಣ. ಅತ್ಯಂತ ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡೋದ್ರ ಮುಖಾಂತರವಾಗಿ ಹರಿಯಾಣ ತಂಡ ಈ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಆಗಿ ಮೈನಲ್ಲಿ ಕಬಡ್ಡಿ ವೈಭವದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ತಾ ಇದೆ.